ದಲಿತ ಯುವ ಮುಖಂಡ ಭೀಮಾನಂದ ಅವರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಂದ ದುಷ್ಕರ್ಮಿಗಳು ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಬಳಿ ಹಗಲು ಹೊತ್ತಿನಲ್ಲೇ ಭೀಕರ ಕೃತ್ಯ. ಇಡೀ ಜಿಲ್ಲೆಯ ಸ್ತಬ್ಧ. ಕಿಡಿಗೇಡಿಗಳ ಹತ್ಯೆ ಖಂಡಿಸಿ ರಸ್ತೆ ತಡೆದು ಅಹೋರಾತ್ರಿ ಧರಣಿ, ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ. ಅಪರಾಧಿಗಳನ್ನು ತಕ್ಷಣವೇ ಬಂಧಿಸದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ. ದಲಿತ ಸಂಘಟನೆಗಳು ಹಾಗೂ ಬಿಎಸ್ಪಿಯಿಂದ ಎಚ್ಚರಿಕೆ. ರಾಯಚೂರು ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದೆಯಾ ಎನ್ನುವ ದೊಡ್ಡ ಶಂಕೆ ವ್ಯಕ್ತವಾಗ್ತಾ ಇದೆ. ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಗ್ರಾಮದ ಬಳಿ ಬಿಎಸ್ಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ಮಾದಿಗ ಸಮುದಾಯದ ಉದಯೋನ್ಮುಖ ಯುವ ಮುಖಂಡ ಭೀಮಾನಂದ ಅವರನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಹಗಲು ಹೊತ್ತಿನಲ್ಲೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈ ಭೀಕರ ಹತ್ಯಾಕಾಂಡ ಇಡೀ ರಾಜ್ಯವನ್ನೇ ನಡುಗಿಸಿದ್ದು ದಲಿತ ಸಮುದಾಯ ಮತ್ತು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ನಿವಾಸಿಯಾಗಿದ್ದ ಭೀಮಾನಂದ ತಳ ಸಮುದಾಯದ ಹಕ್ಕುಗಳಿಗಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಸದಾ ಮುಂಚೂಣಿಯಲ್ಲಿ ನಿಂತು ಧ್ವನಿ ಎತ್ತಾ ಇದ್ದ ಯುವ ಹೋರಾಟಗಾರ. ಆದರೆ ಆಗಸ್ಟ್ ಆರಂಭದ ಈ ಕಪ್ಪು ದಿನದಂದು ಸುಂಕೇಶ್ವರಹಾಳ ಗ್ರಾಮದ ಮುಖ್ಯ ರಸ್ತೆಯಲ್ಲೇ ಬೆನ್ನ ಹಿಂದೆ ಬಂದ ದುಷ್ಕರ್ಮಿಗಳ ಗುಂಪು ಕೊಡಲಿ, ಲಾಂಗ್ ಹಾಗೂ ಮಚ್ಚುಗಳಿಂದ ಬಲವಾಗಿ ಹಲ್ಲೆ ನಡೆಸಿ ಕ್ರೂರವಾಗಿ ಹತ್ಯೆ ಮಾಡಿದೆ. ಈ ಘಟನೆ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ದಲಿತ ಸಂಘಟನೆಗಳು, ಬಿಎಸ್ಪಿ ಕಾರ್ಯಕರ್ತರು ಹಾಗೂ ನೂರಾರು ಸಾರ್ವಜನಿಕರು ದೇವದುರ್ಗ ಗಬ್ಬೂರು ಮುಖ್ಯ ರಸ್ತೆಯನ್ನು ತಡೆದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಹತ್ಯೆಯಾದ ಸ್ಥಳದಲ್ಲೇ ಮೃತದೇಹವಿಟ್ಟು ಕೊಲೆಗಾರರನ್ನ ತಕ್ಷಣವೇ ಬಂಧಿಸಬೇಕು ಅಂತ ಆಗ್ರಹಿಸಿ ಹಾಗೂ ಸಮಾಜದ ಮುಖಂಡರಿಂದ ಕಟ್ಟುನಿಟ್ಟಿನ ಆಕ್ರೋಶದ ಕೂಗು ಕೂಡ ವ್ಯಕ್ತವಾಗಿತ್ತು. ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷ ಪ್ರಭುರಾಜ್ ಕೊಡ್ಲಿ ಅವರು ಮಾತನಾಡಿದರು. ಈ ಪ್ರಕರಣವನ್ನು ಯಾವುದೇ ಜಾತಿಯ ಚೌಕಟ್ಟಿಲ್ಲದೆ ನೋಡದೆ ಮಾನವೀಯತೆಯ ದೃಷ್ಟಿಕೋನದಿಂದ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಪರಿಷತ್ ಗದಗ ಜಿಲ್ಲಾಧ್ಯಕ್ಷ ಸುರೇಶ್ ವೈ ಚಲವಾದಿ ಅವರು ರಾಯಚೂರು, ಯಾದಗಿರಿ, ಕೊಪ್ಪಳ ಭಾಗದಲ್ಲಿ ದಲಿತ ಯುವಕರ ಮೇಲೆ ದೌರ್ಜನ್ಯ ಮತ್ತು ಕೊಲೆಗಳು ಮಿತಿ ಮೀರ್ತಾ ಇವೆ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ತಕ್ಷಣವೇ ಎಲ್ಲ ಆರೋಪಿಗಳನ್ನು ಬಂಧಿಸಿ ನೊಂದ ಕುಟುಂಬಕ್ಕೆ ಪರಿಹಾರ ಹಾಗೂ ಸರ್ಕಾರಿ ಉದ್ಯೋಗವನ್ನು ನೀಡಬೇಕು ಅಂತ ಆಗ್ರಹಿಸಿದ್ರು. ಸಮಾಜದಲ್ಲಿ ಕಾನೂನು ಆಡಳಿತ ಉಳಿಯಬೇಕಾದ್ರೆ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಆಳುವ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಯಾವುದೇ ಒತ್ತಡಕ್ಕೆ ಮಣಿಯದೆ ಪ್ರಕರಣದ ತನಿಖೆಯನ್ನ ಕಾಲಮಿತಿಯೊಳಗೆ ಪೂರ್ಣಗೊಳಿಸಿ ಹತ್ಯೆಯಾದ ಭೀಮಾನಂದ್ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ನಿರ್ಭೀತ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಾಷ್ಟ್ರ ಕ್ರಾಂತಿ ನ್ಯೂಸ್. ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ, ಎಲ್ಲ ಪತ್ರಕರ್ತರ ಮಾಧ್ಯಮದವ್ರಿಗೆ, ಎಲ್ಲರಿಗೆ ಹಾಗೂ ಟಿ ವಿ ಮಾಧ್ಯಮದವ್ರಿಗೆ ತಿಳಿಪಡಿಸುವುದೇನೆಂದರೆ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದಿನೇಳು ಗ್ರಾಮದ ಭೀಮಾನಂದ ಅಂತೇಳಿ ಒಬ್ಬ ಯುವಕ, ಮಾದಿಗ ಸಮುದಾಯದ ಯುವಕ, BSP ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಈ ಹಿಂದೆ ಕುಣಿಸಿದ್ದು, ಬಟ್ ಯಾರಂತ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ. ಬಟ್ ಹೇಳಿದ್ವಿ ನಾವು ಅವನಿಗೆ, ಒಂದು ಸಲ 2 ಸಲ ನೋಡಪ್ಪ ಸೂಕ್ಷ್ಮ ಇರ್ಬೇಕಂತ ಹೇಳಿದ್ವಿ. ಆದರೂ ಕೂಡ ಇವತ್ತು ಅಚಾನಕ ಅವನೇನೋ ಊರ್ಲಿದ್ದ ಬರೋ ಟೈಮ್ದಲ್ಲಿ ಅಟ್ಯಾಕ್ ಮಾಡ್ಯಾರೋ ಏನೋ, ಈ ಕಡೆಲಿದ್ದ ಅಟ್ಯಾಕ್ ಮಾಡ್ಯಾರೋ. ಇದೇ ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಗ್ರಾಮದಲ್ಲಿ ಈ ನಡ ರಸ್ತೆಯಲ್ಲಿ ಆಡಗಲೇ ಕೊಲ್ಲಿಬಿಟ್ರ. ಏನಂದರೆ ಚಾಕು, ಚೂರಿ, ಬಡಿಗೆ ಎಲ್ಲನಿದ್ದೇವೆ. ಏನು ಉದ್ದೇಶಪೂರ್ವಕವಾಗಿ ದೂರವಾಣಿ ಕರೆ ಮಾಡಿ ಕರೆದಾರೋ ಗೊತ್ತಿಲ್ಲ, ಮತ್ತು ಏನು ಹೋಗೋದು ನೋಡಿ ಹೊಡೆದಾರೋ ಗೊತ್ತಿಲ್ಲ. ಈಗ ಆ ವ್ಯಕ್ತಿಗೆ ಭಾಳ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ ದೊಡ್ಡ ದುರಂತ ಆಗಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಏನಾನ ಅನ್ಯಾಯ ಮಾಡಿದರೆ ಪೊಲೀಸ್ ಇಲಾಖೆ ಕೇಸ್ ಮಾಡಬೇಕು, ಅವನ್ನ ಒಳಗಾಗಬೇಕು. ಕಾನೂನು ಪ್ರಕಾರ ಕೋರ್ಟ್ ತೀರ್ಪು ಏನು ಕೊಡ್ತದ ಅದು ಕೊಡ್ತದ. ಈ ಉದ್ದೇಶಪೂರ್ವಕವಾಗಿ ಈ ನಮೂನೆ ಆಡಗಲೇ ಒಂದು ಜೀವ ತೆಗಿತಾರೆ ಅಂದರೆ, ಆ ಒಂದು ಜೀವದಾನ, ಒಂದು ನಾಯಿ ಮನೆ ಮುಂದೆ ಬಂದರೆ ಹೊಡೆಯೋಕ್ಕಾಗಲ್ಲ. ಆಡಗಲೇ ಈ ನಮೂನೆ ಒಬ್ಬ ಜೀವನ ತೆಗಿತಾರೆ ಅಂದರೆ, ಈ ಕೊಲೆ ಮಾಡಿದ ವ್ಯಕ್ತಿಗಳನ್ನು ಹಿಡಿದು ಕೂಡಲೇ ಅವ್ರನ್ನನ್ನು ತನಿಖೆಗೊಳಪಡಿಸ್ಬೇಕು. ಯಾರು ದೂರವಾಣಿ ಕರೆ ಯಾರೋ ಹೋಗಿ ಬಂದದ, ಯಾರೋ ಭೀಮಾನಂದಗೆ ಲಾಸ್ಟ್ ಕರೆ, ಆ ಕರೆಗೆ ಮೊನ್ನೆ ಪೊಲೀಸ್ ಇಲಾಖೆಯವರು ತನಿಖೆ ಮಾಡಿ ಕೂಡಲೇ 24 hours into 7 ಕೂಡಲೇ
ಆ ವ್ಯಕ್ತಿಗಳನ್ನ ಬಂಧಿಸದೇ ಹೋದರೆ ನಾಳೆ ರಾಯಚೂರು ಬಂದಾಗ ಸಾಧ್ಯತೆ ಇರ್ತದೆ. ಯಾಕಂದರೆ ಇವತ್ತು ನಾನು ಸಾಯ್ಬೋದು. ಇವತ್ತು ನಾನು ಕೂಡ ಹಲವಾರು ಮಟ್ಕ ದಂಧೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಜಾತಿ ನಿಂದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಫುಲ್ಲು ಟಾರ್ಗೆಟ್ ಇದ್ದೀನಿ. ಆದರೂ ಕೂಡ ಇವತ್ತು ದುಡ್ಡು ಕೊಟ್ಟರೆ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ತಾರೆ ಅಂದರೆ ಇವತ್ತು ಮನುಷ್ಯನ ಜೀವಕ್ಕೆ ವ್ಯಾಲ್ಯೂ ಇಲ್ಲ, ನ್ಯಾಯಕ್ಕೆ ವ್ಯಾಲ್ಯೂ ಇಲ್ಲ ಅಂದರೆ ಏನು? ನಾನು ಕೂಡ ಇವತ್ತು ಮಟಕದ ದಂಧೆ ನಡೆಸಕ್ಕಂಥ ಯರಂಸಾಳು ಸ್ವಾಮಿ ಆಗಿರ್ಬೋದು, ಅವ್ರ ಕುಟುಂಬದವರು ಎಲ್ಲರಾಗಿರ್ಬೋದು, ಮತ್ತು ಇನ್ನು ಬೇರೆ ಬೇರೆಯವ್ರ ವಿರುದ್ಧ ನಾನು ಎಷ್ಟೋ ಧ್ವನಿ ಎತ್ತಿ ಮಾತಾಡ್ತೀನಿ. ನನ್ನ ಕೂಡ ಅವನ ಆಲ್ದರ್ತಿ ಎಲ್ಲಪ್ಪನ ನೋಡ್ಬೇಕಂತಾರ. ಆದರೂ ಕೂಡ ನನ್ನಿಂದೆ ಕಾನೂನಿದೆ ಅಂತೇಳಿ ನಾನು ಘಂಟಘೋಷವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಯಾರೋ ಹುಟ್ಟಿದವರು ಸಾಯಲೇಬೇಕು, ಆದರೆ ಧೀರ್ತನ ಮಾಡ್ರಿ. ಅಡಕ್ಕೆ ಕೆಲಸ ಇದೆಲ್ಲ 4 ಮಂದಿಗೆ ದುಡ್ಡು ಕೊಟ್ಟು ಹೊಡ್ಸೋಂಥ ಕೆಲಸ ಏಡಿ ಕೆಲಸ ಮಾಡ್ತಾರ. ದಮ್ಮೆತ್ತ ಚಾಲೆಂಜ್ ರೈಟ್ ಬರೀಲಿ ನಿಮ್ಮ ನಡಕ್ರೆ ಅಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಭೀಮ್. ಎಲ್ಲ ದೈವಕ್ಕೆ ಮತ್ತೊಂದು ಸಾರಿ ಕಾಲು ಮುಗಿದು ಕೈ ಮುಗಿದು ಕೇಳೋದಿಷ್ಟೇ. ಇವತ್ತು ಭೂಮಾನದ ಸತ್ತಿದ್ದು ಯಾವುದೋ ವ್ಯಕ್ತಿ, ಊರಿನ ವ್ಯಕ್ತಿ ಅಲ್ಲ, ನಿಮ್ಮ ಮಗ, ನಿಮ್ಮೆಲ್ಲರ ಮಗ. ನಿಮ್ಮ ಕಣ್ಣು ಮುಂದೆ ಅವ್ರನ್ನ ಕಡ ಹಾಕಿದಾರಲ್ಲ, ಇದಕ್ಕೆ ಶಿಕ್ಷೆ ಆಗ್ಬೇಕು. ಇಲ್ಲದೆ ಹೋದ್ರೆ ಇಂಥವು ಇನ್ನೂ ಸಾವಿರಾರು ಪ್ರಕರಣಗಳಾಗ್ತವೆ. ವ್ಯಕ್ತಿಗತವಾಗಿ ಏನೋ ತಪ್ಪು ಮಾಡಿದ್ರೆ ಅದು FIR ಮಾಡಿ ಕೇಸ್ ಹಾಕಿಸಿ ಜೈಲಿಗೆ ಹಾಕ್ಬಹುದು. ಹೋರಾಟ ಮಾಡಿರೋರು 2 ವರ್ಷ ಜೈಲಲ್ಲಿ ಇದೀವಿ ನ್ಯಾಯ ಕೇಳಿದಕ್ಕೋಸ್ಕರ. ಹೋರಾಟ ಮಾಡಿರ್ತಕ್ಕಂಥವ್ರು ಬಹಳಷ್ಟು ಜನ ಕುಟುಂಬಗಳು ಹಾಳು ಮಾಡಿಕೊಂಡು ಜೈಲಲ್ಲೇ ಅರ್ಧ ಜೀವನ ಸೌದಿದ್ದಾರೆ. ಆದ್ರೂ ಕೂಡ ಇಂಥ ಕಠೋರ ಕೆಲಸ ಆಗಿಲ್ಲ. ಅದಕ್ಕೋಸ್ಕರ ಇದನ್ನ ಬಹಳ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕಾಗ್ಯದ. ಇದು ಇವತ್ತು ಹದ್ದಿನಾಳಲ್ಲಿ ಅದು ಆಗಿರ್ತಕ್ಕಂಥ ಘಟನೆ, ಸುಕ್ಕೇಶ್ವರ ಆಗಿರ್ತಕ್ಕ ಘಟನೆ ಕೇವಲ ದೇವದುರ್ಗ ಸೀಮಿತವಾಗಿಲ್ಲ, ಇಡೀ ರಾಜ್ಯದ ಎಲ್ಲ ಮನೆಗೂ ಸುದ್ದಿ ಮುಟ್ಟಿದೆ. ದಯವಿಟ್ಟು ತಾಯಂದ್ರೆ ನಿಮ್ಗೆ ಕೈ ಮುಗಿದು ಕೇಳ್ಕೊಡ್ತೀನಿ, ಇದು ಸತ್ತಿರ್ತಕ್ಕಂಥದ್ದು ಭೂಮಾನಂದ, ಹದ್ದಿನಾಳವನಲ್ಲ, ನಿಮ್ ಮಗ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ನೀವು ಮತ್ತೊಂದು ಸಾರಿ ಎಲ್ಲರೂ ಸಾಕ್ಷಿ ಹೇಳೋದ್ರ ಮೂಲಕ ಇದಕ್ಕೊಂದು ಕಠಿಣ ಶಿಕ್ಷೆ ಆಗಬೇಕು. ಮತ್ತೊಂದು ಸಾರಿ ಈ ತರದ ಘಟನೆ ಮರುಕಳಿಸಲಾರ್ದಾಗ ನೀವು ದಯವಿಟ್ಟು ಎಲ್ಲರೂ ನಮ್ಗೆ ಸಹಕರಿಸಬೇಕು. ಇದು ನಿಮ್ಮ ಮಗ ಸತ್ತಿದ್ದು ನಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥವ್ರಲ್ಲ ಅಂತ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮ ಮಾಡೋಣ. ದಯವಿಟ್ಟು ಇಷ್ಟು ಅವಕಾಶ ಕೊಟ್ಟಿರ್ತಕ್ಕಂಥ ಡಿಪಾರ್ಟ್ಮೆಂಟ್ಗೆ ತೊಂದರೆ ಹೇಳೋಣ. ಸಂಘದವರಿಗೆ ಸಾಲೇ ಇಲ್ಲ, ಸಂಘದವರಿಗೆ ಸಾಲೇ ಇಲ್ಲ, ಹೋರಾಟಗಾರರೆಂದು ಸಾಯೋದಿಲ್ಲ, ಹೋರಾಟಗಾರರೆಂದು ಸಾಯೋದಿಲ್ಲ. ಭೂಮಾನಂದರವರ ಕಗ್ಗೊಲೆಯನ್ನು ಖಂಡಿಸಿ ಇವತ್ತು ಇಡೀ ರಾಜ್ಯದಲ್ಲೇನೆ ಪ್ರತಿರೋಧ ಬರ್ತಾ ಇದೆ. ಇದನ್ನ ಜಾತಿ ಆಧಾರದ ಮೇಲೆ ಖಂಡಿಸದೆ ಮಾನವೀಯತೆ ಆಧಾರದ ಮೇಲೆ ಇಡೀ ಮಾನವೀಯತೆ ಉಳ್ತಕ್ಕಂಥ ಜನಗಳನ್ನು ಖಂಡಿಸ್ಬೇಕಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತೇನೆ. ಇವತ್ತು ಏನೇ ದ್ವೇಷ ಇರಲಿ, ಏನೇ ಸಿಟ್ಟಿರಲಿ, ಬಟ್ ಕೊಲೆ ಅಂತಕ್ಕಂಥದ್ದು ಅಂತಿಮ ಅಲ್ಲ. ಆ ಕೊಲೆಗಳನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮನವಿ ಮಾಡಿಕೊಳ್ತೀನಿ. ಅವನ ಹಿಂದ್ಗಡೆ ಯಾವರೇ ಇರಲಿ, ಅವರು ತಕ್ಷಣ ಅರೆಸ್ಟ್ ಮಾಡಬೇಕು. ನೀವು ಮುಲಾಜಿನ ಮಾಡಿಕೊಂಡು ರಾಜಕೀಯ ಪ್ರೇರಿತವಾಗಿ ಅವರಿಂದ ಇವರಿದ್ದಾರೆ, ಇವರಿಂದ ಅವರಿದ್ದಾರೆ ಅಂತಕ್ಕಂಥ ಭಾವನೆಯಿಂದ ನಮ್ಮ ಸಹೋದರರಾಗಿರ್ತಕ್ಕಂಥ ಅನ್ಯಾಯವನ್ನ ನೀವು ಸರಿ ಮಾಡದೆ ಹೋದ್ರೆ ಇಡೀ ರಾಜ್ಯಾದ್ಯಂತ ನಿಮ್ಮ ಪೊಲೀಸ್ ಇಲಾಖೆ ವಿರುದ್ಧ ನಾವು ನಿಂತಿರ್ತಕ್ಕಂಥ ಅಷ್ಟೇ ದಲಿತರು ಬದುಕಲಿಕ್ಕೆ ಅವಕಾಶ ಇಲ್ವಾ ಇಲ್ಲಿ? ಇದೇನು ಪೊಲೀಸ್ ವ್ಯವಸ್ಥೆ ಇಲ್ವಾ ಇಲ್ಲಿ? ಇಲ್ಲಿ ಕಾನೂನು ಸತ್ತು ಹೋಗಿದೆ ಇಲ್ಲಿ. ಅಂದ್ರೆ ನಿಮಗೆ ಕಾಲದ ಚಾಕು, ಕೊಡ್ಲಿಗಳು, ತುಪಾಕಿಗಳು ಇಲ್ಲಿ ಕಾನೂನು ಮಾಡ್ತಾ ಇದಾವ? ಈ ದಲಿತರ ಜೀವಕ್ಕೆ ಬೆಲೆ ಇಲ್ವಾ ಇಲ್ಲಿ? ಏನು ತಪ್ಪು ಮಾಡಿರ್ಬೋದು, ಆ ಕಡೆ ತಪ್ಪಾಗಿದೆ, ಈ ಕಡೆ ತಪ್ಪಾಗಿದೆವು, ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ರಿಗೂ ಇದೆ. ಹಾಗಾಗಿ ನಾನು ದಯವಿಟ್ಟು ಪೊಲೀಸ್ ಇಲಾಖೆ ಮನವಿ ಮಾಡಿಕೊಳ್ತೇನೆ. ಇಲ್ಲಿರ್ತಕ್ಕ ಸಮರ್ಥ ಅಧಿಕಾರಿಗಳು ಇದ್ದೀರಿ, ಸಮರ್ಥವಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಇದೆ, ಸಮರ್ಥವಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ, ಇದನ್ನು ಸರಿಪಡಿಸಬೇಕು. ಎಲ್ಲ ದಲಿತರು ಕಡಿದ್ರು ಕಡಿಸ್ಕೊಳ್ತಾರೆ, ಒತ್ತಡ ಸಿಗುತ್ತಾರೆ. ಈ ಕಾಲ ಅಲ್ಲ, ಬಾಬಾ ಸಾಹೇಬ್ರ ಮಕ್ಕಳಿದ್ವಿ, ಡಾಕ್ಟರ್ ಬಾಬಾ ಸಾಹೇಬ್ ಆಗ್ತಕ್ಕಂಥ ಬಾಬಾ ಸಾಹೇಬ್ರ ಸಂವಿಧಾನ ಇಲ್ಲ, ನಾವು ಸರ್ವಾಧಿಕಾರತ್ವ ಅಲ್ಲ ಇಲ್ಲಿ. ಹಾಗಾಗಿ ಮತ್ತೆ ಇದರ ಮುಖಾಂತರ ತಗೊಂಡು ನಾನು ಅನುಮತಿ ಹೊಡೆದು ಇಷ್ಟಪಡ್ತಾ ಇದ್ದೀನಿ. ಸಂಬಂಧಪಟ್ಟ ಉಸ್ತುವಾರಿ ಸಚಿವರು ತಕ್ಷಣ ಸ್ಪಾಟಿಗೆ ಬರ್ಬೇಕು, ಆ ಕುಟುಂಬಕ್ಕೆ ನ್ಯಾಯ ಕೊಡ್ಬೇಕು, ಆ ಕುಟುಂಬಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು. ಆ ಒಂದು ಕೊಲೆಗಡಕರಿಗೆ ತಕ್ಕ ಶಿಕ್ಷೆ ಆಗಬೇಕಂತಕ್ಕಂಥ ಮನವಿಯನ್ನ ಮಾಡಿಕೊಳ್ತೇನೆ. ಅದ್ರ ಜೊತೆಗೆ ಕಾನೂನು ಚೌಕಟ್ಟಲ್ಲಿ ಏನೇ ಅವ್ರಿಗೆ ಪರಿಹಾರ ಸಿಗಬೇಕಾಗತ್ತೆ.
ಇಲ್ಲಿ ಆ ಕೇಸ್ ಆದ್ರೆ ಈ ಕೇಸ್ ಬರಲ್ಲ, ಈ ಕೇಸ್ ಇದೆ ಆ ಕೇಸ್ ಅಂತೇಳಿ ಆಗಿರ್ತಕ್ಕಂಥ ಘಟನೆಗೆ ಅನ್ಯಾಯ ಮಾಡಬೇಡಿ. ದಯವಿಟ್ಟು ಪೊಲೀಸರಿಗೆ ಮನವಿ ಮಾಡಿಕೊಳ್ತೀನಿ. ಹಿಂದೆ ನಮ್ಮ ಮೊದಲು ಪ್ರಸಾದ ಸಂಬಂಧಪಟ್ಟಂಗೆ ಅದೇ ಅನ್ಯಾಯ ಆಗಿರೋದು. ಅಲ್ಲಿ ಕೆಲವು ಒತ್ತಡ ಹಾಕಿದ್ರು, ಆ ಸೆಕ್ಷನ್ ಹಾಕ್ಬೇಡ್ರಿ ಈ ಸೆಕ್ಷನ್ ಹಾಕ್ಬೇಡ್ರಿ ಅಂತೇಳಿ. ಸೆಕ್ಷನ್ ಹಾಕ್ಲಾರ್ದ ಇವತ್ತು ಆ ಕುಟುಂಬಕ್ಕೆ ಅನ್ಯಾಯ ಐತಿ. ಆ ಎಮ್ಮ ಆ ಧರ್ಮಪತ್ನಿ ಇವತ್ತು ಉಸಿರು ತಿಕ್ಕೊಂಡು ಬದಕ ಶುರುವಾದಾಗ ಅಂತ ಪರಿಸ್ಥಿತಿ ಬಂದದ. ಏನಾದ್ರೂ ಕಠಿಣವಾಗಿರ್ತಕ್ಕಂಥ ಸೆಕ್ಷನ್ ಹಾಕಿದ್ರೆ, ಯೋಗ್ಯವಾಗಿರ್ತಕ್ಕಂಥ ಸೆಕ್ಷನ್ ಹಾಕಿದ್ರೆ, ಅಟ್ರಾಸಿಟಿ ಹಾಕಿದ್ರೆ ಆ ಎಮ್ಮಗ ನೌಕರಿ ಸಿಗ್ತಾ ಇತ್ತು. ಇವತ್ತು ಬೀದಿ ಪಾಲಾಗ ಆ ಎಮ್ಮ. ಇವತ್ತು ನಾವೆಲ್ಲರೂ ಇದ್ರು ಸಹ ಆ ಕುಟುಂಬದ ಬೀದಿ ಪಾಲು ಮಾಡಿದೀವಿ. ಆ ಪರಿಸ್ಥಿತಿ ಇಲ್ಲಿರಬಾರ್ದು. ಇದು ಅಟ್ರಾಸಿಟಿನೇ. ಜಾತಿ ಕಾರಣಕ್ಕೋಸ್ಕರ ನಡೆದಿರ್ತಕ್ಕಂಥ ಕಕ್ಕೋಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಲೇಬೇಕಂತಕ್ಕಂಥ ಮನವಿಯನ್ನ ಮಾಡಿಕೊಳ್ತೀನಿ. ಮಾಡಿಕೊಳ್ತೀನಿ. ಇದು ಹಿಂದೆ ಯಾರಿಗೂ ಗೊತ್ತಿಲ್ಲ, ಕೊನೆಗಳಿಗೆ ಯಾರಿಗೂ ಗೊತ್ತಿಲ್ಲ. ಅದ್ರ ಹಿಂದೆ ಬಲಾಢ್ಯ ಇರತಕ್ಕಂಥ ಶಕ್ತಿಗಳಿರ್ತವೆ, ಬೇರೆ ಶಕ್ತಿಗಳಿರ್ತವೆ. ಅದನ್ನು ಪೊಲೀಸ್ ಇಲಾಖೆ ಪತ್ತೆ ಹಚ್ಚಲಿ. ಫಸ್ಟಿಗೆ ಅಟ್ರಾಸಿಟಿ ಪ್ರಕರಣವನ್ನೇ, ಅಟ್ರಾಸಿಟಿ ಮತ್ತು ಕೊಲೆ ಕೇಸುಗಳನ್ನ ದಾಖಲಿಸಬೇಕಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತೇನೆ. ಇಲ್ಲಾಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಲ್ಲ. ಮುಂದೆ ಘಟನೆಗಳು ಪುನರಾವರ್ತನೆ ಆಗ್ತವೆ. ಇದೇ ರೀತಿ ಆಗುತ್ತೆ. ಹಾಗಾಗಿ ದಯವಿಟ್ಟು ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡಬೇಡಿ. ಇಡೀ ರಾಜ್ಯನೇ ದೇವದ್ರ ಕಡೆ ನೋಡ್ತಾ ಇದೆ. ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹಿರಿಯ ನೇತೃತ್ವದಲ್ಲಿ ಇಡೀ ಜಿಲ್ಲೆಗೆ ಬಂದು ಕರೆ ಕೊಡಬೇಕಾಗತ್ತೆ. ಅದಕ್ಕೆ ಯಾವುದಕ್ಕೆ ಅವಕಾಶ ಕೊಡಬೇಡಿ. ದಯವಿಟ್ಟು ಇಲ್ಲಿ ಜಾತಿ ನೋಡಬೇಡಿ, ಯಾವುದೇ ಧರ್ಮ ನೋಡಬೇಡಿ, ವ್ಯಕ್ತಿ ನೋಡಬೇಡಿ, ಮಾನವೀಯತೆ ನೋಡಿ. ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ. ಈ ಪ್ರತಿಭಟನಾ ಕಾರ್ಯಕ್ರಮ ಉದ್ದೇಶಿಸಿ ಸವಿಸ್ತರವಾಗಿ ಮಾತಾಡಿರುವಂತಹ ಪ್ರಭರಾಜ್ ಕೊಡ್ಲಣ್ಣ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇನ್ನೋರ್ವರು ನಮ್ಮ ಸಮಾಜದ ಮುಖಂಡರ ಮಾತಾಡಬೇಕಾಗಿವರಲ್ಲಿ ಶಿವರಾಜ್ ಅಣ್ಣವರಲ್ಲಿ ವಿನಂತಿ. ದೇವದುರ್ಗ ತಾಲೂಕಿನಲ್ಲಿ ಉಮಾನಂದ ತಮ್ಮ ಇವತ್ತು ಕೊಲೆ ಆಗಿದೆ ಅಂದರೆ ಇವತ್ತು ನಮ್ಮ ನಷ್ಟ ಇವತ್ತು ಯಾರೂ ತುಂಬಲಾರದಂಥ ಪರಿಸ್ಥಿತಿ ಬಂದವೆ. ಎಲ್ಲ ನಾನು ಇಲ್ಲಿರ್ತಕ್ಕಂಥ ಪ್ರಜೆಗಳ ಕೈ ಮುಗಿದು ಕೇಳ್ತೀನಿ. ನಾವು ಮಾನವರು, ನಾವೊಬ್ಬ ಮನುಷ್ಯರು. ಏನೇ ವೈಯಕ್ತಿಕ ದೋಷಗಳಿದ್ದರೆ ಅದನ್ನು ಮಾತಿನ ಮೂಲಕ ಬಗೆಹರಿಸಬೇಕಂತ ಬಾಬಾ ಸಾಹೇಬರು ಒಂದು ಸಂವಿಧಾನವನ್ನು ಕೊಟ್ಟಿದ್ದರು. ಸಂವಿಧಾನವನ್ನು ಮೀರಿ ಇದು ಇವತ್ತು ನಾವೇನಂತಂದ್ರೆ ತೆಲಂಗಾಣ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತಿದ್ದೀವಿ ಕೊಲೆ. ಈ ದೇವದುರ್ಗ ತಾಲೂಕಿನಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಬಂಧುಗಳೇ. ಇವತ್ತು ನೀವೆಲ್ಲರೂ ಆಲೋಚನೆ ಮಾಡಬೇಕಾಗ್ತದೆ. ಇವತ್ತಿನ ಪರಿಸ್ಥಿತಿ ಎಲ್ಲಿಗೆ ಮುಟ್ತದೆ ನಾವು ಆಲೋಚನೆ ಮಾಡೋಣ. ನಾವು ಒಬ್ಬ ಮನುಷ್ಯ ಕೆಟ್ಟದ್ದು ಮಾಡಿದರೆ ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗ್ತದೆ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನೀವು ತಿಳ್ಕೊಂಡು ಈ ಕೊಲೆಗಡಕರಿಗೆ ನೀವು ಬುದ್ಧಿ ಮಾತು ಹೇಳ್ತಕ್ಕಂಥ ಕೆಲಸ ಆಗಬೇಕು ಪ್ರತಿಯೊಂದು. ಇವತ್ತು ನಾವು ದಲಿತರು ಎಲ್ಲ ಸಮುದಾಯಗಳನ್ನು ಹಿಡ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಇವತ್ತು ದಲಿತರನ್ನೇ ಇವತ್ತು ಮಾರ ಆಗ್ತಕ್ಕಂಥ ಪರಿಸ್ಥಿತಿ ಬಂದದಂತಂದ್ರೆ ಇವ ಮಾನವ ಕುಲ ಮನುಷ್ಯರೇ ಇವತ್ತು ಕೊಲ್ಲಿದ್ದಾರಂತಂದ್ರೆ ಇದು ಯಾರು ತಡ್ಕೊಳ್ಳಾರದಂತ ಪರಿಸ್ಥಿತಿ ಬಂದಿದೆ. ಇವತ್ತು